ಈಗ ಇದರ ಕುರಿತಾಗಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ನಿಮಗೆ ಗಮನಕ್ಕೆ ಈ ಒಂದು ಪ್ರಕರಣ ಬಂದಿದೆ ಅಂತ ಭಾವಿಸ್ತೀನಿ. ಜೈನ್ ಕಾಲೇಜ್ನ HODಯಿಂದಲೇ ವಿದ್ಯಾರ್ಥಿನಿಗೆ ಅಟೆಂಡೆನ್ಸ್ ಹೆಚ್ಚು ಮಾಡುವಂತಹ ನೆಪದಲ್ಲಿ ಲೈಂಗಿಕ ಕಿರುಕುಳ ನೀಡಿರುವಂತಹ ಒಂದು ಆರೋಪ ಇದು. ಸೊ ಇಂಥವ್ರಿಗೆ ಯಾವ ಶಿಕ್ಷೆ ಕೊಟ್ಟರು ಕಮ್ಮಿನೇ ಮೇಡಮ್? ಈಗ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಾನು DCP ಅವ್ರ ಜೊತೆ ಮಾತಾಡಿದೆ, ಕನ್ಸರ್ನ್ DCP ಅವ್ರಿಗೆ. ಅವರು ಸಾರಾ ಫಾತಿಮಾ ಬರ್ತಾರೆ ಆ ಕಡೆ, ಆ ರೇಂಜ್ಗೆ. ಸೊ ಅವರು ಎಲ್ಲ ಸಿಬ್ಬಂದಿ ಹೋಗಿ ಎಲ್ಲ ಮ್ಯಾನೇಜ್ಮೆಂಟ್ ಜೊತೆ ಎಲ್ಲ ಮಾತಾಡಿದ್ದಾರೆ. ಮತ್ತೆ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತೆ ಅಲ್ಲಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯಲ್ಲಿ ಒಂದು ಏನು ಕಮಿಟಿಯಲ್ಲಿ ಇದೆಲ್ಲ ವಿಚಾರಣೆ ಆಗತ್ತೆ. ಅವ್ರು ಈಗ ಕಾಲೇಜಿನಲ್ಲಿ ಇಲ್ಲ, ಈಗ ಪ್ರಸ್ತುತ ಅವ್ರನ್ನ ತೆಗೆದಾಕಿದ್ದಾರೆ. ಮತ್ತೆ ಸ್ಟೂಡೆಂಟ್ಸ್ನೆಲ್ಲ ಕನ್ವಿನ್ಸ್ ಮಾಡಿ ಒಪ್ಪಿಗೆ ನಂತರ ವಾಪಸ್ಸು ನಮ್ಮ ಪೊಲೀಸ್ ಅವರು ವಾಪಸ್ ಬಂದಿದ್ದಾರೆ. ಮತ್ತೆ ನಮ್ಗೆ ಅದನ್ನ ವರದಿ ಕೊಟ್ಟಿದ್ದಾರೆ. ಈಗ ಮೇಡಮ್, ಸ್ಕೂಲ್ಗಳು ಕಾಲೇಜ್ಗಳು ಒಂದು ರೀತಿ ಸೇಫ್ ಸ್ಪೇಸ್ ಆಗಬೇಕು ವಿದ್ಯಾರ್ಥಿನಿಗಳಿಗೆ. ಬಟ್ ಇದೇ ರೀತಿಯಾಗಿ ಕಿರುಕುಳದ ಕೂಪವಾಗ್ತಿರೋದು ಎಲ್ಲೋ ಒಂದ್ ಕಡೆ ಆತಂಕಕಾರಿ ವಿಷಯ ಅಲ್ವಾ ಮೇಡಮ್? ಖಂಡಿತವಾಗ್ಲೂ ಅದು ಒಂದು ಆರೋಗ್ಯಕರ ಬೆಳವಣಿಗೆ ಅಲ್ಲ. ಬಟ್ ಆದ್ರೆ ಎಲ್ಲರಿಗೂ ನೆನಪಿರ್ಕೋಬೇಕು, ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ನಲ್ಲಿ, ಪ್ರತಿಯೊಂದು ಶಾಲೆಗಳಲ್ಲಿ ಆಂತರಿಕ ದೂರು ಸಮಿತಿ ಕಡ್ಡಾಯ. ಇದು ಸುಪ್ರೀಂ ಕೋರ್ಟ್ ನ ಆರ್ಡರು ಸಹ. ಸೊ ಇದು ಎಲ್ಲರ ಗಮನಕ್ಕೂ ಬರಬೇಕು. ಯಾವುದೇ ಒಂದು ಲೈಂಗಿಕ ಅಥವಾ ಮಾನಸಿಕವಾಗಿ ಧೋರಣೆ ಆದಾಗ ಅಥವಾ ಹರಾಸ್ಮೆಂಟ್ ಆದಾಗ ಇಮ್ಮಿಡಿಯೇಟ್ಲಿ ಕನ್ಸರ್ನ್ಡ್ ಇರೋರಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಅವ್ರೇನಾದ್ರೂ ಅವರು ಮಾಡ್ಲಿಲ್ಲ ಅಂತಂದ್ರೆ ಮಹಿಳಾ ಆಯೋಗ ಮತ್ತು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಸಹಾಯವನ್ನ ಪಡ್ಕೋಬೇಕು. ಯಾರೂನು ಈ ಹರಾಸ್ಮೆಂಟ್ಗೆ ಒಂದು ವಿಕ್ಟಿಮ್ ಸಂತ್ರಸ್ತರಾಗಬಾರ್ದು. ಈಗ ಮಹಿಳಾ ಆಯೋಗದ ಕಡೆಯಿಂದ ಅನೇಕ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಜೊತೆಗೆ ಒಂದು ರೀತಿ ರಿಫಾರ್ಮ್ ಅನ್ನ ನೀವು ತಂದಿದ್ದೀರಿ ಆಯೋಗದ ಅಧ್ಯಕ್ಷ ಆದಮೇಲೆ. ಸೊ ಇನ್ನಷ್ಟು ಮಕ್ಕಳಿಗೆ ಧೈರ್ಯ ಬರೋ ರೀತಿ ಅಥವಾ ಅವ್ರಿಗೆ ಈ ರೀತಿಯಾಗಿ ಕಿರುಕುಳಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಪ್ರೋತ್ಸಾಹ ಕೊಟ್ಟು ಮುಂದೆ ಬಂದು ನಾವಿದ್ದೀವಿ ಅನ್ನುವಂಥ ಧೈರ್ಯವನ್ನು ತುಂಬುವಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಆಯೋಗ ಏನಾದರೂ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೊಳಿಸುವಂಥ ಕೆಲಸವನ್ನು ಮಾಡಬಹುದಾ ಅಂತ? ಆಕ್ಚುಲಿ ಕಾನೂನು ಬಹಳ ಕಟ್ಟುನಿಟ್ಟಾಗಿದೆ. ಮತ್ತೆ ಮಕ್ಕಳು ಅಂದಾಗ ಮಕ್ಕಳ ಆಯೋಗ ಬರುತ್ತೆ. 18 ವರ್ಷಗಳ ನಂತರ ಮಹಿಳಾ ಆಯೋಗ ಬರುತ್ತೆ. ಬಟ್ ಆದ್ರೂ ನಾವು ಇದು ಇಲ್ಲಿ ಮೂಲ ಕೊರತೆ ಏನಂತಂದ್ರೆ ಅರಿವಿನ ಕೊರತೆ. ಅರಿವು ಮೂಡಿಸೋದೇ ಒಂದು ದೊಡ್ಡ ಚಾಲೆಂಜು. ಆಕ್ಚುಲಿ ಅರಿವು ಮೂಡಿಸ್ಲಿಕ್ಕೆ ಸರ್ಕಾರ ಎಲ್ಲಾ ಇಲಾಖೆಗಳಿಗೂ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡುತ್ತೆ. ಅದು ಸದ್ಬಳಕೆ ಆಗುವ ರೀತಿಯಲ್ಲಿ ಎಲ್ಲರೂ ನೋಡ್ಕೊಳ್ಬೇಕಾಗಿದೆ. ಸರ್ಕಾರ ಅಧಿಕಾರಿಗಳು ಅದು ಸದ್ಬಳಕೆ ಮಾಡದೆ ಹೋದ್ರೆ ಅಲ್ಲಿ ಸಮಾಜ ಮತ್ತು ನಿಮ್ಮಂತ ಮಾಧ್ಯಮದವರು ಪ್ರತಿ ಒಂದು ಜಿಲ್ಲೆಯಲ್ಲೂ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇರಬೇಕು. ಇದು ಒಬ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ. ಯಾವತ್ತು ಅರಿವನ್ನ ನಾವು ಮೂಡಿಸ್ತೀವಿ, ಅರಿವೇ ಸಾಕು. ಅರಿವಿದ್ರೆ ಹೋರಾಟ ಖಂಡಿತ. ಇದು ಮಕ್ಕಳಲ್ಲೂ ಬರಬೇಕು. ಪ್ರತಿಯೊಂದು ಎಲ್ಲಿ ಕೆಲಸ ಯಾರು, ಅದು ಶಾಲಾ ಕಾಲೇಜು ಅಂತಲ್ಲ, ಯಾವುದೇ ಕೆಲಸದಲ್ಲಿ ಒಂದು ಹೆಣ್ಣು ಮಗಳು ತೊಡಗಿಸ್ಕೊಂಡಿದ್ರೆ ಅವಳ ಮೇಲೆ ಯಾವುದೇ ಈ ತರ ಲೈಂಗಿಕ ಹಗರಣ ಆದ್ರೆ ಅವರು ಧ್ವನಿ ಎತ್ತಬೇಕು, ಅವರು ಹೋರಾಟ ಮಾಡಬೇಕು. ಅವ್ರ ಪರ ಕಾನೂನು ಇರುತ್ತೆ, ಅವ್ರ ಪರ ಸರ್ಕಾರ ಇದೆ, ಅವ್ರ ಪರ ಪೊಲೀಸ್ ಇದೆ, ಅವ್ರ ಪರ ನ್ಯಾಯ ನಿಲ್ಲತ್ತೆ. ಹೌದು. ಐ ಥಿಂಕ್ ನಿಮ್ಮ ಮಾತಿಂದ ಆ ಒಂದು ಧೈರ್ಯ ಯುವತಿಯರಲ್ಲಿ ಹಾಗೂ ಮಕ್ಕಳಲ್ಲೂ ಕೂಡ ಬರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬರಬೇಕು, ಯಾರು ಶೋಷಣೆಗೆ ಒಳಗಾಗಬಾರದು. ಎಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ.